ಕಿಡಿಗೇಡಿಗಳ ಕೃತ್ಯಕ್ಕೆ ಹೊತ್ತಿಹುರಿದ ಹುಲ್ಲಿನ ಬಣವೆ. ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ಮೌಲ್ಯದ ರಾಗಿ ಬಣವೆ ನಾಶ. ಬೇಸಿಗೆ ಆರಂಭವಾಗ್ತಿದ್ದಂತೆ ತುಮಕೂರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೆಂಕಿ ದುರಂತಗಳು ಸಂಭವಿಸ್ತಾ ಇದ್ದು, ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು, ತೋಟಗಳು ಬೆಂಕಿಗಾಹುತಿಯಾಗ್ತವೆ. ಜೊತೆಗೆ ಜನ ಜಾನುವಾರುಗಳು ತತ್ತರಿಸೋಗಿದ್ದಾರೆ. ಇತ್ತ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ರಾಗಿ ಹುಲ್ಲಿನ ಬಣವೆ ಸುಟ್ಟು ಭಸ್ಮ ಆಗಿದೆ. ಇನ್ನು ಸಿಎಸ್ಪುರ ಹೋಬಳಿಯ ಅಗ್ರಹಾರ ಗ್ರಾಮದ ರೈತ ಶ್ರೀನಿವಾಸ್ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ಸಂಭವಿಸಿದೆ. ಸುಮಾರು 2 ವರ್ಷಕ್ಕೆ ಜಾನುವಾರುಗಳಿಗೆ ಸಾಕಾಗುವಷ್ಟು ಮೇವಿನ ಬಣವೆಯನ್ನ ಕೂಡಿಟ್ಟಿದ್ರು. ಆದರೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಯಾರೋ ಕಿಡಿಗೇಡಿಗಳು ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚಿದ್ದು, ಕ್ಷಣಾರ್ಧದಲ್ಲಿಯೇ ಸುಮಾರು 5 ಟ್ರ್ಯಾಕ್ಟರ್ನಷ್ಟಿದ್ದ ಹುಲ್ಲಿನ ಬಣವೆ ಸುಟ್ಟು ಕರಕಲಾಗಿದೆ. ಇದರಿಂದ ಅಂದಾಜು ಸುಮಾರು 2 ಲಕ್ಷ ರೂಪಾಯಿ ನಷ್ಟ ಆಗಿದ್ದು, ರೈತ ಕಂಗಾಲಾಗಿದ್ದಾನೆ. ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಅಗ್ರಹಾರ ಗ್ರಾಮದಲ್ಲಿ ರಾತ್ರಿ ಯಾರ ಕಿಡಿಗೇಡಿಗಳು ಸುಮಾರು 12 ಗಂಟೆಯಲ್ಲಿ ಈ ಶ್ರೀನಿವಾಸ ಎಂಬವರು ಸೇರಿದ ಹುಲ್ಲಿನ ಬಣವೆಗೆ ಬೆಂಕಿ ಇಕ್ಕಿ ಸುಮಾರು ಒಂದು 5 ಟ್ರ್ಯಾಕ್ಟರ್ ಹುಲ್ಲು ಎಲ್ಲ ಸುಟ್ಟು ಎಲ್ಲ ಭಸ್ಮ ಮಾಡಿಬಿಟ್ಟಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಂದು ಇಲ್ಲಿ ಸ್ಥಳಕ್ಕೆ ಬಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಅವರು ತೀರಾ ಬಡವಾಗಿದ್ದು, ಹಂಗಾಗಿ ಅವರಿಗೆ ಒಂದು ಪರಿಹಾರ ಒದಗಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾತ್ರಿ 2:15 ಫೈರ್ ಇಂಜನ್ ಸಹ ಬಂದು ಬೆಂಕಿಯೆಲ್ಲ ಆರಿಸಿ ಹೋಗಿದೆ. 5 ಗಂಟೆವರೆಗೂ ಎಲ್ಲ ನಾವೆಲ್ಲ ಸ್ವಲ್ಪ ಬೋರ್ನೆಲ್ಲ ನೀರು ಬಿಟ್ಟೆಲ್ಲ ಆರಿಸಿದ್ದೀವಿ. ಹಂಗಾಗಿ ಅವನು ತೀರಾ ಬಡವ. ಹಂಗಾಗಿ ಇದಕ್ಕಾಗಿ ಒಂದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಆಗಲಿ, ಇಲ್ಲಿ ಯಾರಾಗಲಿ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ಬಂದು ಸ್ಥಳ ಪರಿಶೀಲನೆ ಮಾಡಿ ಇದು ನೋಡಿ ಒಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಾವು ಮನೆಗಿದ್ದಾಗ ರಾತ್ರಿ 12 ಗಂಟೆಯಲ್ಲಿ ಬಂದು ಅದಕ್ಕೆ ಉದ್ದೇಶ ಮಾಡಬೇಕು ಅಂತ ಹೇಳಿ ಬೆಂಕಿ ಬಿಟ್ಟೋಗಿ ರಾತ್ರಿ ಯಾರು ಬಂದು ಈಚೆ ಬಂದು ಯಾರು ನೋಡಿದವರು ನಮಗೆ ಮಾಹಿತಿ ಕೊಟ್ಟರು. ಅವಾಗ ನಾವಿದ್ದು ಬಂದು ನೋಡೋದು ಕಾಲ ಎಲ್ಲ ಪೂರ್ತಿ ಎತ್ಕೊಂಡು ದುರ್ಬಾಗಿತ್ತು. ನಾವು ಯಾರ ಮೇಲೆ ಸಂದೇಹ ಪಡೋಕ್ಕಾಗೋಕ್ಕೋಸ್ಕರ ಇದನ್ನು ಪರಿಹಾರ ಬಂದು ನಮಗೆ ಏನೋ ಒಂದು ಮಾಹಿತಿ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇನ್ನು ಬೆಂಕಿ ಕಾಣಿಸಿಕೊಳ್ತಿದ್ದಂತೆಯೇ ಅಕ್ಕಪಕ್ಕದ ರೈತರು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಂದಿಸಲು ಪ್ರಯತ್ನಿಸಿದ್ರು. ನಂತರ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದ್ರು. ಆದರೆ ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದ್ದು, ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.